ವಿದ್ಯಾರ್ಥಿಗಳೇ ನೋಡ್ರಿ, ಇದನ್ನು ಲಕ್ಷ ಕೊಟ್ಟು ನೋಡ್ರಿ. ಒಂದು ಆಯತಾಕಾರದ ಕಂಬವು 30 ಮೀಟರ್ ಎತ್ತರ, 5 ಮೀಟರ್ ಉದ್ದ, 4 ಮೀಟರ್ ಅಗಲವಿದೆ. ಪ್ರತಿ 60 ಚದರ ಮೀಟರಿಗೆ 12 ರೂಗಳಂತೆ ಅದಕ್ಕೆ ಸುಣ್ಣ ಬಳೆಯುವ ವೆಚ್ಚ ಎಷ್ಟು ಆಗುತ್ತದೆ? ಚೆನ್ನಾಗಿ ಮಾಡೋದಾತಂದ್ರೆ ಇದು ಕಂಬ ಹೆಂಗದ ನೋಡ್ರಿ. ಕಂಬದ ಸುತ್ತ ಅಂತಂದಾನ ನೋಡ್ರಿ. ಹೆಂಗೆ ಮಾಡೋದು ನೋಡಿಕೊಂಡು ನೀವು ಮಾಡ್ರಿ. ಓಕೆ. ಕಂಬ ಅಂದ್ರೆ ಒಂದು 30 ಮೀಟರ್ ಕಂಬದ ಅದು. ಓಕೆ. ಈಗ ಕಂಬದ ವಿಸ್ತೀರ್ಣ ಅಂದ್ರೆ ಇದು 4 ಗೋಡೆಗಳ ವಿಸ್ತೀರ್ಣ ಬರ್ತದೆ. ಹೆಂಗಂತಂದ್ರೆ ಒಂದು ನೆಲ್ಲಾಗ ಒಂದು ಕಂಬ ಇರ್ತದೆ. ಒಂದು ಉದಾಹರಣೆ ತಗೋರಿ. ಹಿಂಗಿರ್ತದೆ ಕಂಬ ಹಿಂಗಿರ್ತದೆ. ಇದು ಗಾಡಿ ಮೇಲೆ ಇರ್ತದೆ. ಅದು ಗಾಡಿ ಎತ್ತಿರ್ತದೆ. ಇದಕ್ಕೆ ಗಾಡಿ ಎತ್ತಿದಾಗ ಈ ಕಂಬ 30 ಮೀಟ್ರ್ ಎತ್ತರದ. ಹಿಂಗೆ 30 ಮೀಟರ್ ಎತ್ತರಕ್ಕದ ಕಂಬ. 30 ಮೀಟ್ರ್ ಎತ್ತರದ ಅಂತಂದ್ರೆ ಆ ಕಂಬ ಹೆಂಗಿರ್ಬೇಕು ನೋಡ್ರಿ. ಹಂಗೆ 30 ಮೀಟ್ರ್ ಕಂಬ ಅದು ಅಂದ್ರೆ ಅದು ಮ್ಯಾಲೆ ಗಾಡಿಗೆ ಹತ್ತಿರ್ತದ. ಅದು 30 ಮೀಟರ್ ಕಂಬ. ಆ ಕಂಬನ್ನ ಹೆಂಗೆ ಬಣ್ಣ ಹಚ್ಚಿದ್ರೆ ಎಷ್ಟು ಬರ್ತದ, ತಗಲೋ ಖರ್ಚು ಎಷ್ಟು ಬರ್ತದ, ಅದನ್ನು ನೀವು ನೋಡ್ರಿ. ಇದು ಕಂಬ. ಸುಮ್ಮಿದ್ದರಷ್ಟಕ್ಕೆ ಈಗ ತೆಗೆದು ತೋರಿಸಿನು. ಇದು 30 ಮೀಟ್ರ್. ಇದು 30 ಮೀಟ್ರ್ ಎತ್ತರ. ಇದು 30 ಮೀಟರ್ ಎತ್ತರ. ಇದೇನದಲ್ಲ ಇದು 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 5 ಮೀಟರ್. ಇದು 4 ಮೀಟರ್. ಇದಕ್ಕೆ ನಾವು 4 ಬದಿಗೆ ನಾವು ಬಣ್ಣ ಹಚ್ಬೇಕಾಗ್ತದೆ ಹೊರಗಡೆ ಕಂಬ ಯಾವಾಗಲಾದರೂ. ಇದು ಗಾಡಿ ಇರ್ತದೆ ಮೇಲೆ, ಅದಕ್ಕೇನು ಸಂಬಂಧ ಇಲ್ಲ. ಮತ್ತು ಆ ಕಂಬದ ಮೇಲ್ಮೈ ಮಾಳಿಗೆ ಅಂದಿಲ್ಲವ, ಅದನ್ನು ಬಿಟ್ಬಿಡ್ರಿ. ಅದು ಕಂಬ ಗಾಡಿ ಹಿಂಗೆ ಗಾಡಿ ಎತ್ತಿರ್ತದೆ. ಇದಕ್ಕೆ ನಾವು ವಿಸ್ತೀರ್ಣ ತೆಗಿಬೇಕಾದ್ರೆ ಏನು ಮಾಡ್ಕೊ 4 ಗೋಡೆಗಳ ವಿಸ್ತೀರ್ಣ. 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 4 ಬದಿಗಳ ಕಂಬದ ವಿಸ್ತೀರ್ಣ ಬರೋಬ್ಬರಿ 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ. ನೀವು ಮಾಡೋದಾದಿಂದೇ ವಿಡಿಯೋ ಚಾಲು ಮಾಡಬೇಕು, ತಿಳ್ಕೊರಿ. ಅದು 2 ದುಂಡು ಕಂಸ 5 ಪ್ಲಸ್ 4 ಎತ್ತರ ಎಷ್ಟದ 30 ಅದ. 2 ಇಂಟು 9 ಗುಂಡ್ಲೆ 30. 9 18 18 3 54 540 ಚದರ ಮೀಟರ್ ಆಯ್ತು ವಿಸ್ತೀರ್ಣ. 540 ಚದರ ಮೀಟರ್ ಆಯ್ತು. ಬಣ್ಣ ಬಡಿಲಿಕ್ಕೆ ಖರ್ಚು ಎಷ್ಟದ ಅನ್ನೋದು ಮುಂದೆ ನೋಡ್ರಿ ಹೆಂಗದ. ಅಲ್ಲಿ 30 ಎತ್ತರದಲ್ಲ, ಎತ್ತರ ಇಟ್ಟ ನೀವು ಗುಣಾಕಾರ ಮಾಡಬೇಕು. ಅಂದ್ರೆ ಗಣಿತಗಳು ನಿಮಗೆ ಮಾಡಿದಂಗೆ ತಿಳಿದಂಗೆ ಆಗ್ತದೆ. ಸರ ಆಲ್ಮೋಸ್ಟ್ ಅಲ್ಲೆಲ್ಲ ವಿಸ್ತೀರ್ಣ ಲೆಕ್ಕಗಳು ಇದರ ಕವರ್ ಅದು. ನಿಮಗೆ ಎಷ್ಟು ಇದು ಅನ್ನಿಸ್ತದೆ ಅಷ್ಟು ನೀವು ಗಣಿತನ ಅಭ್ಯಾಸ ಮಾಡಿರಿ. ಇದನ್ನು ಹೆಚ್ಚಿನ ಅಭ್ಯಾಸ ಮಾಡಿದ್ರೆ ನಿಮಗೆ CET ಒಳಗೆ ಟೀಚರ್ ಪೋಸ್ಟ್ದಾಗ ಎಲ್ಲ ಬೀಳ್ತಾವೆ ಗಣಿತಗಳು. ಈ ಖರ್ಚು ಅಂದ್ರೆ ಹೆಂಗೆ 60 ಚದರ ಮೀಟರಿಗೆ ತಗಲುವ ಖರ್ಚು, ತಗಲುವ ವೆಚ್ಚ ಅಂದ್ರು ಒಂದೇ, ಖರ್ಚು ಅಂದ್ರು ಒಂದೇ. ತಗಲುವ ವೆಚ್ಚ ಬರೋಬರಿ 60 ಚಮಿ ಬರೋಬರಿ 60 ಚಮಿಗೆ ಬರೋಬರಿ 12 ರೂಪಾಯಿ. ಆದರೆ 540 ಚದರ ಮೀಟರಿಗೆ ಎಷ್ಟು? 540 ಗುಂಡ್ಲೆ 12 ಸರಸ್ ಬಾಗಿಲೆ 60. 12 ಒಂದಲೆ 12 ಐದಲೆ 5 ಒಂದಲೆ 5 ಒಂದಲೆ 0 5 ಎಂಟ್ಲೆ 40 ಬರೋಬ್ಬರಿ 108 ರೂಪಾಯಿ. ಆನ್ಸರ್ ಈಸ್ ಈಕ್ವಲ್ ಟು 108 ರೂಪಾಯಿ.
ಉತ್ತರ ಸಂಖ್ಯೆ 108 ರೂಪಾಯಿ ಅದ. ಉತ್ತರ ಸಂಖ್ಯೆ ಬಿ ನೋಡ್ರಿ. ಇಷ್ಟೇ ಚಂದ ಗಣಿತಗಳನ್ನ ಚಂದಂಗೆ ತಿಳ್ಕೊಂಡು ಅಭ್ಯಾಸ ಮಾಡಿ ನೋಡ್ರಿ. ನೀವು ಯಾವಾಗ ನೋಡಿದ್ರು ಇದು ಕೋಚಿಂಗ್ ಜೋಶಿ ಸರ್ ಕೋಚಿಂಗ್ ಕ್ಲಾಸ್ನ ಎಲ್ಲ ಗಣಿತ ಸಿಗುತ್ತಾವ. ಎಲ್ಲ ಇಶ್ಯೂಗಳ ಇಂಪಾರ್ಟೆಂಟ್ ಗಣಿತಗಳು ನಿಮ್ಮ ಲಾಭ ನಿಲಕಗಳು ಏನಿರ್ತಾವೆ ಎಲ್ಲ ಇಶ್ಯೂ ವೈಸ್ ಇರ್ತಾವ. ಅವತ್ತೊಂದು ನೋಡ್ಕೊಂಡು ಬಿಡ್ರಿ. ಅದು ಕ್ವಶನ್ ನಂಬರು ಹಾಕಿರ್ತದೆ. ಮತ್ತು ನಿಮ್ಮ ಕ್ವಶನ್ ಪೇಪರ್ನೂ ತಯಾರಾಗ್ತದೆ. ಇದೆ ಎಲ್ಲರೂ ಚೆಂದಂಗೆ ಬರ್ಕೋರಿ ನೋಟ್ಬುಕ್ದಾಗ.